ನಮಸ್ತೆ. 7-8-2025 ಗುರುವಾರ ಶುಕ್ಲಪಕ್ಷ. ಇವತ್ತಿನ ವಿಶೇಷಗಳಲ್ಲಿ ತಿಥಿ ನೋಡೋಣ. ತ್ರಯೋದಶಿ ಮಧ್ಯಾಹ್ನ 2:27:59 ತ್ರಯೋದಶಿ ಆದ ಮೇಲೆ ಬರೋದು ಚತುರ್ದಶಿ. ನಕ್ಷತ್ರ ಇವತ್ತು ಪೂರ್ವಾಷಾಢ ಶುಭವಾಗಿದೆ. ಈ ಪೂರ್ವಾಷಾಢ ನಕ್ಷತ್ರ ಮಧ್ಯಾಹ್ನ 2:01:05 ಆನಂತರ ಬರೋದು ಪುಷ್ಯಮಿ ನಕ್ಷತ್ರ, 2 ದೇವಗಣ ನಕ್ಷತ್ರ. ಹಂಗಾಗಿ ತಿಥಿಯೂ ಶುಭವಾಗಿದೆ. ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ನಕ್ಷತ್ರವೂ ಶುಭವಾಗಿರೋದ್ರಿಂದ, ವಾರವೂ ಶುಭವಾಗಿರೋದ್ರಿಂದ ಪಂಚ ಅಂಗಗಳಲ್ಲಿ ಅಂದರೆ 5 ವಿಷಯಗಳಲ್ಲಿ ವಾರ, ತಿಥಿ, ನಕ್ಷತ್ರ ಈ ದೋಷಗಳು ಇವತ್ತಿಲ್ಲ. ನಾವು ಒಳ್ಳೆಯ ಕಾರ್ಯಗಳಿಗೆ ಶುಭವಾಗಿದೆ. ಆದರೂ ಮಗು ಹುಟ್ಟಬೋದಾ ಅಂತ ಯೋಚನೆ ಮಾಡಿದ್ರೆ ಫ್ಯೂಚರ್ ಅಂದರೆ ಇನ್ನು ಮುಂದೆ ಮಕ್ಕಳ ಜೀವನಕ್ಕೆ ತೊಂದರೆ ಬರುತ್ತೆ. ಯಾಕೆಂತಂದರೆ ಗುರುವುಕ್ಕೂ ಚಂದ್ರನಕ್ಕೂ ದೋಷ ಉಂಟು. ಆದ್ದರಿಂದಾಗಿ ಹೆಚ್ಚಿನ ಡೀಟೇಲೆಲ್ಲ ನೀವು ಡೈರೆಕ್ಟಾಗಿ ಕೇಳ್ಕೋಬೋದು. ಅಂದರೆ ಆಪರೇಷನ್ ಮಾಡಿ ಮಗುವನ್ನು ತೆಗಿಬೋದಾ ಅಂತ. ಇವತ್ತು ವೃಶ್ಚಿಕ ರಾಶಿಯವರಿಗೆ ಬೆಳಗ್ಗೆಯಿಂದ ರಾತ್ರಿ 8-11 ವೃಷಭ ರಾಶಿಗೆ ದೋಷವಿದೆ, ಚಂದ್ರಾಷ್ಟಮವಿದೆ. ಆಮೇಲೆ ಮಿಥುನ ರಾಶಿಗೆ ಈ ದಿನದಲ್ಲಿ ಇವತ್ತೆಲ್ಲ ಧನುಸು ಮತ್ತು ಮಕರ ರಾಶಿ 2 ರಾಶಿ ಇದೆ. ರಾತ್ರಿ 8-11 ಧನುಸು, ಆಮೇಲೆ ಮಕರ ರಾಶಿ. ಬೆಳಿಗ್ಗೆ 6:07:49 ಪೂರ್ವಾಷಾಢ ನಕ್ಷತ್ರದ 3ನೇ ಪಾದ. ಆನಂತರ ಮಧ್ಯಾಹ್ನ 2:01 4ನೇ ಪಾದ ಪೂರ್ವಾಷಾಢ. ಇಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರವೇ ಮುಗಿಯುತ್ತದೆ. ಮಧ್ಯಾಹ್ನ 2:01 ರಾತ್ರಿ 8:11 ಉತ್ತರಾಷಾಢ ನಕ್ಷತ್ರದ ಇದು 1ನೇ ಪಾದ ಅಂದರೆ ಧನುಸು. ಇಷ್ಟಕ್ಕೆ ಧನುಸು ರಾಶಿ ಮುಗಿಯುತ್ತದೆ. ಅದೇ ಉತ್ತರಾಷಾಢ ನಕ್ಷತ್ರ ಕಂಟಿನ್ಯೂ ಆಗುತ್ತದೆ. ರಾತ್ರಿ 8:11 ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ದಾಟಿ 2:19 ಇದೇ ಉತ್ತರಾಷಾಢ ನಕ್ಷತ್ರ 2ನೇ ಪಾದ. ಆನಂತರ 3ನೇ ಪಾದ ಪ್ರಾರಂಭವಾಗಿ ನಾಳೆಯೂ ಉತ್ತರಾಷಾಢ ಇದೆ. ಮತ್ತು ಇವತ್ತಿನ ಬೇರೆ ಬೇರೆ ವಿಷಯಕ್ಕೆ ಬರೋಣ. ಕೆಲವು ಟೈಮ್ ಬ್ರಹ್ಮ ಮುಹೂರ್ತ, ಅಮೃತಗಳಿಗೆ, ನಿಶ್ಚಿತ ಮುಹೂರ್ತ, ವಿಜಯ ಮುಹೂರ್ತ, ಅಭಿಜಿತ್, ಎಷ್ಟೋ ವಿಷಯಗಳನ್ನ ನೋಡ್ತೀವಿ. ಆದರೂ ಈ ಮುಹೂರ್ತ ಕಾಲಗಳಲ್ಲಿ ಬೇರೆ ಬೇರೆ ದೋಷಗಳು ಇಲ್ಲದೇ ಇದ್ದರೆ ಶುಭವಾಗಿರುತ್ತದೆ. ಆದರೆ ಇದೇ ಒಳ್ಳೆಯ ಸಮಯ ಅಂತ ನಾವು ಹೇಳಿದ ಅಭಿಜಿತ್, ಬ್ರಹ್ಮ ಮುಹೂರ್ತ, ವಿಜಯ ಮುಹೂರ್ತ, ಗೋಧೂಳಿ ಮುಹೂರ್ತ, ಅಮೃತಗಳಿಗೆ, ನಿಶ್ಚಿತ ಮುಹೂರ್ತ ಇದು ಇರೋ ಸಮಯದಲ್ಲಿ ಮರಣಯೋಗ, ರಾಹುಕಾಲ, ಯಮಕಂಠ ಕಾಲವೆಲ್ಲ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ ಆ ಸಮಯಗಳಲ್ಲಿ, ಅಂದರೆ ಕೆಟ್ಟ ಟೈಮ್ ಮುಗಿಯೋವರೆಗೂ. ಆದ್ದರಿಂದಾಗಿ ಈ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಆದರೆ ಒಳ್ಳೆಯ ಸಮಯದಲ್ಲಿ 100% ಶುಭವಾಗಿರುವಂಥ ಸಮಯದಲ್ಲಿ ಪ್ರಾರಂಭ ಮಾಡುವಂಥ ಕಾರ್ಯಗಳನ್ನು ಕೆಟ್ಟ ಟೈಮ್ ಬಂದಾಗ ನಿಲ್ಲಿಸೋದು ಬೇಕಾಗಿಲ್ಲ. ಇದರಲ್ಲೇ ನೀವು ಗಮನ ಕೊಡಿ, ದೋಷಗಳು ಖಂಡಿತ ಕಡಿಮೆ ಆಗುತ್ತದೆ. ಈಗ 100% ಶುಭ ಸಮಯ ಎಷ್ಟರಿಂದ ಎಷ್ಟುವರೆಗೂ ಅಂತ ನೋಡೋಣ. 7:43 AM 12:58 ಮಧ್ಯಾಹ್ನ, 3:37 ಮಧ್ಯಾಹ್ನದಿಂದ ರಾತ್ರಿ 8:08 ರಾತ್ರಿ 9:37 10:08 ರಾತ್ರಿ 11:50 ಬೆಳಗಾಗುವವರೆಗೂ ಇದೆಲ್ಲ ಶುಭ ಸಮಯಗಳು. ನಾವು ಇದರಲ್ಲಿ 4 ಶುಭ ಸಮಯಗಳನ್ನು ಕೊಟ್ಟಿದ್ದೀವಿ. 7:43 12:58 ಶುಭವೇ, ಮಧ್ಯಾಹ್ನ 3:37 8:08 ರಾತ್ರಿಯವರೆಗೂ ಶುಭವೇ, ರಾತ್ರಿ 9:37 ರಾತ್ರಿ 10:08 ಶುಭವೇ. ಅದೇ ಥರ 11:50 ಬೆಳಗಾಗುವವರೆಗೂ ಶುಭಕರವಾಗಿದೆ ಇರೋದರಲ್ಲಿ ಖಂಡಿತವಾಗಿ ಇದು ಶುಭ ಸಮಯ. ಆದ್ದರಿಂದ ಇದನ್ನು ಆಲ್ಫಬೆಟ್ಲಿ ನೋಡಿದ್ರೆ 6 ಗಂಟೆಯಿಂದ ಅಂದರೆ ಬೆಳಗಿನ ಜಾವ 6 ಗಂಟೆಯಿಂದ ಮಾರನೇ ದಿನ ಸೂರ್ಯೋದಯದವರೆಗೂ ಎವ್ರಿ ಸಮಯವು ಅಂದರೆ ಪ್ರತಿಯೊಂದು ಸಮಯವೂ ಹೇಗಿದೆ ಅಂತ ನಾವು ನೋಡ್ಕೋಬೋದು. ಆದ್ದರಿಂದ ಇವಾಗ ನಾವು ತಯಾರು ಮಾಡಿರುವಂಥ ಈ ವಿಷಯಗಳು ಪಕ್ಕಾವಾಗಿರುತ್ತದೆ. ಎವ್ರಿ 1 hour, ಹಾಫ್ ಆನ್ ಅವರ್ ಇಂಥದ್ದೆಲ್ಲ ಡೀಟೇಲ್ಸ್ ಸಿಗುತ್ತದೆ.
ಇದು ಜ್ಯೋತಿಷರಿಗೆ ಅಂದರೆ ಪ್ರಾಕ್ಟೀಸ್ ಮಾಡುವವರಿಗೆ ತುಂಬ ಉಪಯೋಗ ಆಗುವಂಥದ್ದು. ಲಾಡು ಸಿಗದಂಗೆ ಹಂಗಾಗಿ ಬೂಂದಿ ಮಾಡುವಂಥದ್ದಿಲ್ಲ, ಜೀರಾ ಹಾಕುವಂಥದ್ದಿಲ್ಲ, ಅಂಥದ್ದೇ ಇದು ಸಮಯ. ಇದು ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು. ಇಂಪಾರ್ಟೆಂಟ್ ನೀವು ಮುಹೂರ್ತ ಏನಾದ್ರು ಮಾಡಬೇಕು ಅಂತಂದರೆ ಆ ದಿನದಲ್ಲಿ ಪಕ್ಕವಾಗಿ ಎಲ್ಲಿಂದ ಎಲ್ಲಿಯವರೆಗೂ ಕೆಟ್ಟ ಟೈಮು ಅಂತ ಪ್ರಾಕ್ಟೀಸ್ ಮಾಡುವ ಜ್ಯೋತಿಷರಿಗೂ ಇದು ಉಪಯೋಗ ಆಗುತ್ತದೆ. ಆ ಸಮಯವನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳಲ್ಲಿ ವಿಜಯ ಸಮಯಗಳನ್ನು ತಿಳ್ಕೊಂಡು ಕಸ್ಟಮರ್ ಕೇಳ್ಬೋದು. ಅದೇ ಥರ ಕೆಟ್ಟ ಟೈಮನ್ನು ಕೂಡ ತಿಳ್ಕೊಂಡು ಆ ಟೈಮಲ್ಲಿ ಅವಾಯ್ಡ್ ಮಾಡ್ಬೋದು. ಈ ಥರ ಎಲ್ಲ ನಮ್ಮದು ಇದು ಇದೆ. ಇದು ನೀವು ತಗೋಬೋದು, ಖಂಡಿತವಾಗಿ ಸಿಗುತ್ತದೆ. ಹಾಗಾಗಿ ಈ ರೀತಿಯಾದ ಇವತ್ತಿನ ವಿಶೇಷಗಳಲ್ಲಿ ನಾವು ಹೇಳುವಂಥ ಕೆಟ್ಟ ಟೈಮ್ 100% ಕೆಟ್ಟ ಟೈಮು ಅಂತ ಹೇಳ್ತೀವಿ. ಅದರಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಆದರೆ ಒಳ್ಳೆಯ ಟೈಮಲ್ಲಿ ಶುಭ ಸಮಯಗಳಲ್ಲಿ ಪ್ರಾರಂಭ ಮಾಡುವಂಥ ಎಂಥ ಕಾರ್ಯವು ಕೆಟ್ಟ ಟೈಮಲ್ಲಿ ಸ್ಟಾಪ್ ಮಾಡೋದು ಬೇಡ. ಈಗ ಒಳ್ಳೆಯ ಟೈಮಲ್ಲಿ ಗಾಡಿ ತೊಗೊಳ್ತೀವಿ, ಓಡಿಸ್ತಾ ಹೋಗ್ತೀವಿ, ರಾಹುಕಾಲ ಬಂತು, ವಿಷಕಾಲ ಬಂತು, ಮೃತ್ಯು ಕಾಲ ಬಂತು ಅಂತ ಸ್ಟಾಪ್ ಮಾಡ್ತೀವಿ ಆ ಗಾಡಿನ, ಇಲ್ಲವಲ್ಲ. ಒಂದು ಲಾರಿನೇ ಇದೆ, ಸ್ಟೇಟ್ ಬಿಟ್ಟು ಸ್ಟೇಟ್ ಹೋಗುತ್ತೆ ಅಂತಂದರೆ ಒಳ್ಳೆಯ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಇರ್ತದೆ. ಆ ರೀತಿಯಾಗಿ 100% ಅಶುಭ ಸಮಯಗಳನ್ನ ಕೊಡ್ತೀವಿ. ಅರೆ ಅದರಲ್ಲಿ ಪ್ರಾರಂಭ ಮಾಡಬಾರ್ದು ಅಷ್ಟೇ. 6ರಿಂದ 7:41, ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 2:01. ಅದೇ ಥರ 2 ಗಂಟೆಯಿಂದ ಅಂದರೆ ಮೃತ್ಯು ಇರುವ ಸಮಯದಲ್ಲೇ ಕಂಟಿನ್ಯೂ ಆಗಿ ರಾಹುಕಾಲವು ಪ್ರಾರಂಭವಾಗುತ್ತದೆ. 2 ಗಂಟೆಯಿಂದ 3:35ವರೆಗೂ ರಾಹುಕಾಲ, ರಾತ್ರಿ 8:10ರಿಂದ ರಾತ್ರಿ 9:35ವರೆಗೂ ವಿಷಕಾಲ, ಅದೇ ಥರ ರಾತ್ರಿ 10:10ರಿಂದ 11:48ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಇಂಥದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡ್ಕೊಳ್ಳಿ, ಖಂಡಿತವಾಗಿ ಶುಭವನ್ನು ಪಡೆಯಬಹುದು. ಆದ್ದರಿಂದ ಈ ಸಮಯಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ದೋಷಗಳು ಕಡಿಮೆ ಆಗುತ್ತದೆ. ಇವತ್ತು ರಾತ್ರಿ 8:11 ಧನುರ್ ರಾಶಿ, ಆಮೇಲೆ ಮಕರ ರಾಶಿ ಪ್ರಾರಂಭವಾಗುತ್ತದೆ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಪೂರ್ವಾಷಾಢ ನಕ್ಷತ್ರವಿದೆ. ಈ ಪೂರ್ವಾಷಾಢ ನಕ್ಷತ್ರ ನಡೆಯುವ ಈ ಸಮಯ ಸಂಪತ್ತು ಉಂಟು. ಕಾರ್ಯ ತಡೆಗಳು ಸ್ವಲ್ಪ ಇರುತ್ತದೆ, ಅದೆಲ್ಲ ಸರಿ ಮಾಡ್ಬೋದು. ಮಧ್ಯಾಹ್ನ ಮೇಲೆ ಸ್ವಲ್ಪ ಎಚ್ಚರವಾಗಿದೆ, ವಿಪತ್ತು ಇದೆ, ಎಚ್ಚರ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನದವರೆಗೂ ಜನ್ಮತಾರೆ. ದೇವರಿಗೂ ಪೂಜೆ ಮಾಡಿಕೊಳ್ಳಿ, ನಿಧಾನವಾಗಿ ತೀರ್ಮಾನ ತಗೊಳ್ಳಿ. ಆನಂತರ ಶುಭಕರವಾಗಿದೆ, ಹಣಕಾಸಿನ ವ್ಯವಹಾರ ಅಭಿವೃದ್ಧಿ ಉಂಟು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಪರಮ ಮಿತ್ರ ತಾರೆಯಾಗಿ ಇದೆ. ಆನಂತರ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಕೃತಿಕಾ ನಕ್ಷತ್ರ 2ನೇ ಪಾದ ಇದೇ ರೀತಿಯಲ್ಲಿ ಮಧ್ಯಾಹ್ನದವರೆಗೂ ಶುಭಕರವಾಗಿ ಉಂಟು. ಆನಂತರ ಸ್ವಲ್ಪ ತಲೆ ಕೆಡಿಸ್ಕೋಬೇಡಿ, ವಿಷಯಗಳಲ್ಲಿ ನಿಧಾನವಾಗಿ ತೀರ್ಮಾನ ಮಾಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮಿತ್ರತಾರೆ, ಪರಮ ಮಿತ್ರ ತಾರೆಯಾಗಿ ಶುಭಕರವಾಗಿದೆ. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂತಂದರೆ ದಿನಪೂರ್ತಿ ಶುಭಕರವಾಗಿದೆ ಅಂತ ಅರ್ಥವೇ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿಯೂ ಟೆನ್ಷನ್ ಇದೆ, ರೋಗ ವೃದ್ಧಿಯೆಲ್ಲ ಇದೆ. ಮಧ್ಯಾಹ್ನದವರೆಗೂ ಸಮಯ ಹೇಳಿಕೊಳ್ಳುವಂತೆ ಇಲ್ಲ. ಎಲ್ಲ ವಿಷಯಗಳಲ್ಲೂ ಹೆಚ್ಚಾಗಿ ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಆನಂತರ ಶುಭಕರವಾಗಿ ಉಂಟು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದವರೆಗೂ ಅಶುಭವಾಗಿದೆ ಎಲ್ಲ ವಿಷಯಗಳಲ್ಲೂ ಕೂಡ. ಆನಂತರ ಶುಭಕರ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದವರೆಗೂ ಅನುಕೂಲವೂ ಸುಖವೂ ಇದೆ. ಆನಂತರ ಟೆನ್ಷನ್ ಮಾಡ್ಕೊಳ್ತೀರಾ, ಟೆನ್ಷನ್ ಬಿಟ್ಬಿಡಿ. ಸಮಯ ಈ ರೀತಿ ಇದ್ದರೂ ಅದೇ ರೀತಿ ಟೆನ್ಷನ್ ಆಗಬೇಕು ಅಂತ ಅರ್ಥವಲ್ಲ, ನಾವು ಅದನ್ನು ಸರಿ ಮಾಡ್ಕೋಬೇಕಾಗ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ನಿಮಗೆ ಈ ದಿನದಲ್ಲಿ ಮಧ್ಯಾಹ್ನದವರೆಗೂ ಹೇಳುವಂಥ ಜಯವನ್ನು ಪಡೆಯೋದು ಕಷ್ಟವಿದೆ. ಆದ್ದರಿಂದ ಸ್ವಲ್ಪ ತಡ್ಕೊಳ್ಳಿ. ಮಧ್ಯಾಹ್ನದ ನಂತರ ಅಂದರೆ 2 ಗಂಟೆ ಮೇಲೆ ಕಾರ್ಯಗಳಲ್ಲಿ ಜಯ ಉಂಟು, ದೇವರ ಅನುಗ್ರಹವೂ ಇದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದದವರೆಗೆ ಮಧ್ಯಾಹ್ನ ಮೇಲೆ ಶುಭ ಉಂಟು. ಅಲ್ಲಿಯವರೆಗೂ ಪ್ರತ್ಯೇಕ್ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಾನುಕೂಲವಿಲ್ಲ. ನಂತರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಆರೋಗ್ಯ ಶತ್ರುನಾಶ, ಮಧ್ಯಾಹ್ನದವರೆಗೂ ಶುಭವಾಗಿದೆ. ಆನಂತರ ಹೇಳಿಕೊಳ್ಳುವಂತೆ ಇಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ,
ವಿಪತ್ತಿದೆ, ಶತ್ರುನಾಶವೂ ಇದೆ. ಆದ್ದರಿಂದ ಈ ವಿಷಯಗಳಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕು. ಗಾಡಿಗಳಲ್ಲಿ ಹೋಗೋರು, ಬೇರೆ ಚಿಕ್ಕ ಚಿಕ್ಕ ಕೆಲಸ ಮಾಡುವವರು, ಬಿಲ್ಡಿಂಗ್ ಕೆಲಸ ಮಾಡುವವರೆಲ್ಲ ಎಚ್ಚರ ಮಧ್ಯಾಹ್ನದವರೆಗೂ. ಆನಂತರ ಶುಭಕರವಾಗಿದೆ. ಮಖಾ ನಕ್ಷತ್ರ ಸಿಂಹರಾಶಿಯವರಿಗೆ ಸಂಪತ್ತಿದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಆನಂತರ ಏಟು, ಗಾಯಗಳು ಅಥವಾ ಸ್ವಲ್ಪ ನಷ್ಟಗಳನ್ನು ಅನುಭವಿಸೋದು ಅಂತ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ಮಧ್ಯಾಹ್ನದ ಮೇಲೆ ಶುಭಕರವಾಗಿ ಉಂಟು. ಆದ್ದರಿಂದ ಮಧ್ಯಾಹ್ನ ಮೇಲೇ ನಿಮಗೆ ಶುಭ ಸಮಯ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದದವರೆಗೆ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಮಿತ್ರರನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಆದರೆ ಕನ್ಯಾ ರಾಶಿ ಮಧ್ಯಾಹ್ನದವರೆಗೂ ಶುಭವಾಗಿ ಉಂಟು. ಆನಂತರ ದೇವರ ಪೂಜೆಗೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಿಲ್ಲ, ಧ್ಯಾನ ಮಾಡ್ಬೋದು, ಮನೆಯಲ್ಲಿ ಕೂತು ಕೂಡ ಮಾಡಬಹುದು. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಖಂಡಿತ ಮಿತ್ರಧಾರೆ, ಪರಮ ಮಿತ್ರಧಾರೆ ಅಂತ ಈ ದಿನ ಪೂರ್ತಿ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್ ಇದೆ ಮಧ್ಯಾಹ್ನದವರೆಗೂ. ಆನಂತರ ಶುಭವಾಗಿದೆ ದೇವರ ಅನುಗ್ರಹದಿಂದಾಗಿ. ಚಿತ್ತಾ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದವರೆಗೂ ಟೆನ್ಷನ್ ಇದೆ. ಆನಂತರ ಮಿತ್ರಧಾರೆಯು ಲಾಭವೂ ಉಂಟು. ಸ್ವಾತಿ ನಕ್ಷತ್ರ ತುಲಾರಾಶಿ ಅನುಕೂಲವು ಲಾಭವು ಮಧ್ಯಾಹ್ನದವರೆಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದ ಮೇಲೆ ಅನುಕೂಲ ಉಂಟು, ಲಾಭಕ್ಕೂ ತೊಂದರೆ ಇಲ್ಲ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದ ಮೇಲೆ ಅನುಕೂಲವಿದೆ. ಕಾರ್ಯಗಳಲ್ಲಿ ನಿಮ್ಮ ಪರವಾಗಿ ಜಯ ಉಂಟು, ಲಾಭವೂ ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಕ್ಷೇಮ, ಆದರೂ ಧನಹಾನಿ. ಇದು ಮಧ್ಯಾಹ್ನದವರೆಗೂ. ಹಣಕಾಸಿನ ವಿಷಯದಲ್ಲಿ ಹಾನಿ ಉಂಟಾಗಬಹುದು, ಅದು ಇಲ್ಲದೆ ಭದ್ರವಾಗಿ ನೀವೇ ಮೇಂಟೈನ್ ಮಾಡಬೇಕು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತ ಬೆಳಗಿನ ಸಮಯ ಉತ್ತಮವಾಗಿಲ್ಲ ಮಧ್ಯಾಹ್ನದವರೆಗೂ. ಎಲ್ಲ ರೀತಿಯಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತೆ, ನಿಧಾನವಾಗಿ ಮಾಡಿ. ಇಲ್ಲ ಅಂತಂದರೆ ಬೇರೆಯವರಿಂದ ಅವಮಾನ, ತೊಂದರೆಗಳು. ಆದರೆ ಮಧ್ಯಾಹ್ನದ ಮೇಲೆ ಎಲ್ಲವೂ ದೂರವಾಗುತ್ತೆ. ಆದರೂ ಹಣಕಾಸಿನ ವಿಷಯ ಮಾತ್ರ ಎಚ್ಚರ ಇವತ್ತು. ಮೂಲ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದವರೆಗೂ ಸಂಪತ್ತಿದೆ, ಶರೀರ ಆರೋಗ್ಯವೂ ಉಂಟು. ಮಧ್ಯಾಹ್ನದ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ, ಯೋಚನೆ ಮಾಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಧ್ಯಾಹ್ನದ ಮೇಲೆ ಶುಭವಾಗಿ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರಧಾರೆ, ಆದ್ದರಿಂದ ಶುಭಕರವಾಗಿ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಆಮೇಲೆ ಜನ್ಮತಾರೆ ಬರೋದರಿಂದ ದೇವರು ಖರ್ಚುಗಳನ್ನು ಮಾಡಿ. ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಮಿತ್ರತ್ವ, ಪರಮ ಮಿತ್ರರಿದ್ದಾರೆ, ಎಲ್ಲ ರೀತಿಯಲ್ಲೂ ಶುಭವಾಗಿ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ, ಅಲ್ಲಿಯವರೆಗೆ ಇಲ್ಲ. ಆದ್ದರಿಂದ ನೋಡಿಕೊಂಡು ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಮಧ್ಯಾಹ್ನದ ಮೇಲೇ ಶುಭವಾಗಿರೋದು, ಅಲ್ಲಿಯವರೆಗೆ ಹೇಳ್ಕೊಳ್ಳುವಂತೆ ಇಲ್ಲ. ಆದ್ದರಿಂದ ನೋಡ್ಕೊಳ್ಳಿ. ನಂತರ ನೋಡುವಂಥದ್ದು ಶತಭಿಷ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಆನಂತರನೇ ಟೆನ್ಷನ್ ಶುರುವಾಗೋದು. ನಂತರ ನೋಡುವಂಥದ್ದು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ಮೇಲೆ ನಕ್ಷತ್ರ ದೇವತೆ ನಿಮಗೆ ಅನುಕೂಲವಾಗಿರುತ್ತದೆ. ಇಷ್ಟಾರ್ಥ ಸಿದ್ಧಿಯು ಕೂಡ ಮಧ್ಯಾಹ್ನ ಮೇಲೇನೆ. ಪೂರ್ವಭಾದ್ರಪದ ನಕ್ಷತ್ರ ಆದರೆ ಮೀನರಾಶಿ ಮಧ್ಯಾಹ್ನದ ಮೇಲೆ ಸಾಧಕ ತಾರೆ, ಅಂದರೆ ಅನುಕೂಲದ ತಾರೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಶುಭಕರವಾಗಿ ಖಂಡಿತ ಉಂಟು. ಆನಂತರ ಯೋಚನೆ ಮಾಡಬೇಕಾಗ್ತದೆ. ರೇವತಿ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದವರೆಗೂ ಅಶುಭವಾಗಿದೆ. ಆನಂತರ ಕ್ಷೇಮವು ಅಂದರೆ ಆರೋಗ್ಯವು, ಉದ್ಯೋಗ ಅಭಿವೃದ್ಧಿಯೂ ಉಂಟಾಗುತ್ತದೆ. ಇಂಥದ್ದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಜಯ ಪಡೆಯೋಕ್ಕೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಆ ರೀತಿ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.